ಪ್ರೊಡಕ್ಷನ್ ಆಗಿರ್ತಕ್ಕಂಥದ್ದು ಈ ಒಂದು ಏನು ಇವತ್ತಿನ ಜನ್ರೇಷನ್ಗೆ ಯಾವ ಥರ ಒಂದು ಮೆಂಟಾಲಿಟಿಗೆ ತಕ್ಕಂಥ ಒಂದು ಮೂವಿನ ಇದು ಮಾಡಿದ್ದಾರೆ. ಬಟ್ ಇದನ್ನ ನೋಡ್ಬಿಟ್ಟು ಇವತ್ತಿನ ಜನ್ರೇಷನ್ಗೆ ತಕ್ಕಂಥ ಇದು ಮೂವಿ ಅಂತೇಳಿ ಎಲ್ಲರೂ ಇಷ್ಟಪಟ್ಟು ನೋಡೋದ್ರಿಂದ ಅವ್ರಿಗೂ ಕೂಡ ಮಾಡಿದ್ದು ಸಾರ್ಥಕ ಆಗುತ್ತೆ. ಆಮೇಲೆ ಈಗ ಈ ಒಂದು ಜನ್ರೇಷನ್ಗೆ ಇವತ್ತು ನಾವು 5Gನಲ್ಲಿ ಇರೋದ್ರಿಂದ ಆ 5Gಗೆ ತಕ್ಕಂಥ ಈ ಮೂವಿನ ಮಾಡಿದ್ದಾರೆ. ಈ ಮೂವಿನ ಎಲ್ಲರೂ ನೋಡಬೇಕಂತ ನಾನು ಕೇಳ್ಕೊತೀನಿ. ಮತ್ತು ಆಮೇಲೆ ಈಗ ನಾವು ಈಗಿನ ಜನ್ರೇಷನ್ಗೆ ಯಾವ್ಯಾವ ಥರ ಮೂವಿಗಳನ್ನ ಮಾಡಬಹುದು ಅಂತ ಒಂದು ಜಸ್ಟ್ ಐಡಿಯಾನೂ ಬರ್ಬೋದು ಈ ರೀತಿ ಒಂದು ಮೂವಿಗಳನ್ನು ಮಾಡೋದ್ರಿಂದ. ಯಾಕೆಂದರೆ ಇವತ್ತು ನಾವು 5Gನಲ್ಲಿ ಇರೋದ್ರಿಂದ ಏನಾಗಿದೆ ಅಂತಂದರೆ ಈ ಒಂದು ಹೊಸ ಅಪ್ಡೇಟ್ ಆಗ್ತಾ ಏನಾಗುತ್ತೆ ಅದಕ್ಕೆ ತಕ್ಕಂತೆ ಒಂದು ಚಿತ್ರಗಳು ಕೂಡ ಬದಲಾವಣೆ ಆಗಬೇಕು. ಇದು ಮಾತಾಡೋದಾಗಲಿ, ಒಂದು ಲೈಫ್ ಸ್ಟೈಲ್ ಆಗಲಿ, ಒಂದು ಡ್ಯಾನ್ಸ್ ಆಗಲಿ, ಒಂದು ಕಚೇರಿ ಆದರೂ ಕೂಡ ಇವತ್ತಿನ ಜನ್ರೇಷನ್ಗೆ ಏನು ಬೇಕೋ ಆ ರೀತಿಯಿಂದಾಗಿ ಈ ರೀತಿ ಮೂವಿ ಮಾಡಿದ್ದಾರೆ ಇದನ್ನು. ಬಟ್ ಎಲ್ಲರೂ ನೋಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಮುಂದೆ ಕೂಡ ನಾವು ಯಾವ ರೀತಿ ಮೂವಿಗಳನ್ನು ಮಾಡಬಹುದು, ಜನ ಯಾವ ರೀತಿ ಇಷ್ಟಪಡ್ತಾರೆ, ಬಟ್ ಜನರ ಮನಸ್ಸಿನಲ್ಲಿ ಏನಿದೆ, ಯಾವ ಥರ ಮೂವಿಗಳನ್ನು ಇಷ್ಟಪಡ್ತಾರೆ ಅಂತ ನಮಗೂ ಕೂಡ ಒಂದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಯಾರೇ ಒಂದು ಯೂಟ್ಯೂಬ್ ಮಾಡಲಿ ಮತ್ತು ಶಾರ್ಟ್ಸ್ಗಳು ಮಾಡಲಿ ಈ ಥರ ಒಂದು ಸಿನಿಮಾಗಳಿಂದ ನೋಡೋದ್ರಿಂದ ಏನಾಗುತ್ತೆ ಮುಂದೆ ಅಡ್ವಾನ್ಸ್ ಆಗಿ ಯಾವ ರೀತಿ ಮೂವಿಗಳನ್ನು ಮಾಡಬಹುದು ಅಂತ ತಿಳ್ಕೊಬೋದು ಈ ಮೂವಿನಿಂದ. ಮತ್ತು ಎಲ್ಲರೂ ಈ ಮೂವಿನ ನೋಡಿ ಚೆನ್ನಾಗಿದೆ. 6ನೇ ತಾರೀಕು ಆಗಸ್ಟ್ 6ನೇ ತಾರೀಕು ಈ ಮೂವಿ ರಿಲೀಸ್ ಆಗ್ತಾ ಇದೆ. ಇಲ್ಲಿ ಬಳ್ಳಾರಿಯಿಂದನೇ ಒಂದು ಇದನ್ನ ಮಾಡ್ತಾರಂತೆ.